ನಿಸರ್ಗದ ಒಂದು ವಿಸ್ಮಯ ಎಂದೇ ಹೇಳಬಹುದಾದ ಬೆಳಕನ್ನು ಸೂಸುವಂತ ಅನೇಕ ಜೀವಿಗಳು ಮತ್ತು ಸಸ್ಯಗಳು ಈ ಭೂಮಿಯ ಮೇಲಿವೆ. ಅದರಲ್ಲೆಲ್ಲ ಒಂದು ಹುಳ ಮಾತ್ರ ವಿಶೇಷ ಸ್ಥಾನ ಗಳಿಸಿದೆ. ಪ್ರಖ್ಯಾತ ಕವಿಗಳು, ಬರಹಗಾರರು ಆ ಬೆಳಕು ಸೂಸುವ ಹುಳದ ಬಗ್ಗೆ ಅನೇಕ ಕವನಗಳು, ಕಥೆಗಳನ್ನು ಬರೆದಿದ್ದಾರೆ. ಜಪಾನಿನಲ್ಲಿ ಈ ಹುಳಕ್ಕೆ ಮೀಸಲಾಗಿರುವ ಒಂದು ದೊಡ್ಡ ಪಾರ್ಕನ್ನೇ ಮಾಡಿದ್ದಾರೆ. ಭಾರತದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಅದರ ಬಗ್ಗೆ ಕವನಗಳನ್ನು ಬರೆದಿದ್ದಾರೆ. ಮಿಂಚಿನಂತೆ ಬೆಳಕನ್ನು ಸೂಸುವ ಜೀರುಂಡೆ ಗುಂಪಿಗೆ ಸೇರಿದ ಆ ಹುಳುವೆ ಫೈರ್ ಫ್ಲೈ. ಕನ್ನಡದಲ್ಲಿ ಇದನ್ನ ಮಿಂಚುಳ, ಹೊನ್ನೆಹುಳು, ಮಿಣುಕುಹುಳು, ಶಲಭ, ಮಿಂಬುಳ ಎಂದು ಅನೇಕ ಹೆಸರುಗಳಲ್ಲಿ ಕರೆಯುತ್ತಾರೆ. ಮಕ್ಕಳಿಗಂತೂ ಇದನ್ನು ನೋಡುವುದು, ಅದರ ಜೊತೆ ಆಟವಾಡುವುದು, ಅದನ್ನು ಹಿಡಿದು ಇಟ್ಟುಕೊಳ್ಳುವುದು ತುಂಬಾ ಪ್ರಿಯಕರವಾದ ಮತ್ತು ಆನಂದದಾಯಕವಾದ ವಿಷಯ. ಲ್ಯಾಂಪಿರಿಡೆ ಅಂದರೆ ಮಿಂಚುಳುಗಳು ಎಟಲಾಯ್ಡ್ ಎಂಬ ಜೀರುಂಡೆ ಗುಂಪಿಗೆ ಸೇರಿತು. ಇವುಗಳಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಜಾತಿಗಳಿವೆ. ಅವುಗಳಲ್ಲಿ ಅನೇಕ ಜಾತಿಯ ಮಿಂಚುಳಗಳು ಬೆಳಕನ್ನು ಹೊರಸೂಸುತ್ತವೆ. ಇನ್ನು ಕೆಲವು ಜಾತಿಯ ಮಿಂಚುಳಗಳು ಬೆಳಕನ್ನು ಹೊರಸೂಸುವುದಿಲ್ಲ. ಮಿಂಚುಳಗಳು ಸಮಶೀತೋಷ್ಣ ಮತ್ತು ಉಷ್ಣ ವಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅನೇಕ ಜಾತಿಗಳು ಅವುಗಳ ಮರಿಗಳಿಗೆ ಹೇರಳವಾಗಿ ಆಹಾರದ ಮೂಲ ಇರುವುದರಿಂದ ಜೌಗು ಪ್ರದೇಶಗಳಲ್ಲಿ ಅಥವಾ ಆರ್ದ್ರ ಕಾಡಿನ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಮಿಂಚುಳಗಳು ಅಂದರೆ ಈ ಜಾತಿಯ ಬೆಳಕು ಬೀರುವ ಜೀರುಂಡೆಗಳು ಅನೇಕ ಅಂಶಗಳಲ್ಲಿ ಇತರ ಜೀರುಂಡೆಗಳನ್ನು ಹೋಲುತ್ತವೆ. ಸಂಯೋಗದ ಕೆಲವು ದಿನಗಳ ನಂತರ ಹೆಣ್ಣು ತನ್ನ ಮೊಟ್ಟೆಗಳನ್ನು ಫಲವತ್ತಾದ ನೆಲದ ಮೇಲ್ಮೈಯಲ್ಲಿ ಅಥವಾ ಅದರ ಕೆಳಗೆ ಇಡುತ್ತದೆ. 3 ರಿಂದ 4 ವಾರಗಳ ನಂತರ ಮರಿಗಳು ಮೊಟ್ಟೆಗಳಿಂದ ಹೊರಬರುತ್ತವೆ. ಅಕ್ವಾಟಿಗಾಲಿಯಂತಹ ಜಲವಾಸಿ ಲಾರ್ವಗಳನ್ನು ಹೊಂದಿರುವ ಕೆಲವು ಮಿಂಚುಳಗಳ ಹೆಣ್ಣು ಜಾತಿಯವು ಜಲಸಸ್ಯಗಳು ಹೊರಸೂಸುವ ಭಾಗಗಳಲ್ಲಿ ಅಂಡಾಣುಗಳನ್ನು ಇಡುತ್ತವೆ ಮತ್ತು ಮೊಟ್ಟೆಯೊಡೆದ ನಂತರ ಅದರ ಮರಿಗಳು ನೀರಿನಲ್ಲಿ ಇಳಿಯುತ್ತವೆ. ಬೇಸಿಗೆ ಮುಗಿಯುವ ತನಕವು ಅಲ್ಲೇ ಇದ್ದು ಕೆಲವು ಜಾತಿಯವು ವಸಂತ ಮಾಸದಲ್ಲಿ ಹೊರಬರುತ್ತವೆ. ವಯಸ್ಕ ಮಿಂಚುಳಗಳು ಕೆಲವು ಪರಭಕ್ಷಕವಾಗಿದ್ದರೆ ಕೆಲವು ಜಾತಿಯವು ಸಸ್ಯಗಳ ಪರಾಗ ಅಥವಾ ಮಕರಂದವನ್ನು ಹೀರಿ ಬದುಕುತ್ತವೆ. ಇನ್ನೊಂದು ಆಶ್ಚರ್ಯ ಪಡುವಂತ ವಿಷಯವೇನೆಂದರೆ ಕೆಲವು ಜಾತಿಯ ಯುರೋಪಿಯನ್ ವಯಸ್ಕ ಮಿಂಚುಳಗಳಿಗೆ ಬಾಯಿಯೇ ಇರುವುದಿಲ್ಲ. ಸಂಗಾತಿಗಳ ಜೊತೆ ಸೇರಿ ಮೊಟ್ಟೆ ಇಡಲು ಮಾತ್ರ ಅವು ಜೀವ ತಳೆದು ಮೊಟ್ಟೆ ಇಟ್ಟ ನಂತರ ಸಾಯುತ್ತವೆ. ಹೆಚ್ಚಿನ ಜಾತಿಯ ಮಿಂಚುಳಗಳು ಬೇಸಿಗೆಯಲ್ಲಿ ಕೆಲವು ವಾರಗಳು ಮಾತ್ರ ಬದುಕಿರುತ್ತವೆ. ಸಾಮಾನ್ಯವಾಗಿ ನೋಡಲು ಈ ಮಿಂಚುಳಗಳು ಬೇರೆ ಬೇರೆ ರೀತಿಯಲ್ಲಿರುತ್ತವೆ. ಅವುಗಳ ಬಣ್ಣ, ಆಕಾರ, ಗಾತ್ರ ಮತ್ತು ಮೀಸೆಗಳಲ್ಲಿ ವ್ಯತ್ಯಾಸಗಳಿರುತ್ತವೆ. ವಯಸ್ಕ ಮಿಂಚುಳಗಳು ಅದರ ಜಾತಿಯ ಆಧಾರದ ಮೇಲೆ ಗಾತ್ರದಲ್ಲಿ ವಿಭಿನ್ನವಾಗಿರುತ್ತದೆ. ಅವುಗಳಲ್ಲಿ ದೊಡ್ಡವು ಸುಮಾರು 1 ಇಂಚು ಉದ್ದವಿರುತ್ತದೆ. ಹಾರಾಡದ ಮರಿಗಳ ಗಾತ್ರದ ಕೆಲವು ಜಾತಿಯ ಹೆಣ್ಣುಗಳಿಗೆ ಸರಳವಾದ ಕಣ್ಣುಗಳಿರುತ್ತವೆ. ಆದರೆ ಅದೇ ಬೇರೆ ಜಾತಿಯ ವಯಸ್ಕ ಹೆಣ್ಣುಗಳಿಗೆ ಸಂಯುಕ್ತ ಕಣ್ಣುಗಳಿರುತ್ತವೆ. ಗಂಡುಗಳಿಗಿಂತ ಹೆಣ್ಣು ಮಿಂಚುಳಗಳು ಚಿಕ್ಕ ಕಣ್ಣನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಬಹಳಷ್ಟು ವಿಧದ ಮಿಂಚುಳಗಳು ನಿಶಾಚಾರಿಗಳು, ಅಂದರೆ ರಾತ್ರಿ ಹೊತ್ತು ಚಟುವಟಿಕೆಯಲ್ಲಿರುತ್ತವೆ. ಕೆಲವು ಪ್ರಭೇದಗಳು ದಿನದ ಹೊತ್ತಿನಲ್ಲಿ ಚಟುವಟಿಕೆಯಲ್ಲಿರುತ್ತವೆ ಮತ್ತು ಬೆಳಕನ್ನು ಉಂಟು ಮಾಡುವುದಿಲ್ಲ. ನೆರಳಿನ ಪ್ರದೇಶದಲ್ಲಿ ಜೀವಿಸುವ ಕೆಲವು ಜಾತಿಯವು ಬೆಳಕನ್ನು ಉಂಟು ಮಾಡುತ್ತವೆ. ಇದೇಕೆ ಈ ಹುಳಗಳು ಬೆಳಕನ್ನು ಹೊರಸೂಸುತ್ತವೆ? ಸರಿಯಾದ ಕಾರಣ ಗೊತ್ತಿಲ್ಲದಿದ್ದರೂ ಅವುಗಳ ವಿಕಸನದ ಕಾಲದಿಂದಲೇ ಸಂಧ್ಯಾಕಾಲದಲ್ಲಿ ಸಂಗಾತಿಗಳನ್ನು ಆಕರ್ಷಿಸಲು ಅವು ಬೆಳಕನ್ನು ಹೊರಸೂಸುತ್ತವೆ ಎಂದು ಭಾವಿಸಲಾಗಿದೆ. ಬೆಳಕನ್ನು ಹೊರಸೂಸದೇ ಇರುವ ಹುಳಗಳು ತಮ್ಮ ದೇಹದಲ್ಲಿ ಫೆರೋಮೋನ್ಗಳೆಂಬ ಒಂದು ರೀತಿಯ ರಾಸಾಯನಿಕ ಹೊರಸೂಸುವ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುತ್ತವೆ. ಈ ಬೆಳಕು ಹೇಗೆ ಉಂಟಾಗುತ್ತವೆ? ಬಯೋಲುಮಿನೆನ್ಸ್ ಅನ್ನ ರಾಸಾಯನಿಕ ಪ್ರತಿಕ್ರಿಯೆಯಿಂದಾಗಿ ಈ ಹುಳಗಳಲ್ಲಿ ಬೆಳಕು ಉಂಟಾಗುತ್ತದೆ. ಇದು ಬೆಳಕು ಹೊರಸೂಸುವ ವಿಶೇಷವಾದ ಅಂಗಗಳನ್ನು ಸಾಮಾನ್ಯವಾಗಿ ಹೆಣ್ಣು ಮಿಂಚುಳ್ಳಿಯ ಕೆಳ ಹೊಟ್ಟೆಯ ಮೇಲೆ ಸಂಭವಿಸುತ್ತವೆ.
ಎಟಿಪಿ ರಾಸಾಯನಿಕದ ಉಪಸ್ಥಿತಿಯಲ್ಲಿ ಆಮ್ಲಜನಕ ಮತ್ತು ಮೆಗ್ನೀಷಿಯಂ ಅಯಾನುಗಳ ಲೂಸಿಫೆರಿನ್ ಮೇಲೆ ಕಾರ್ಯನಿರ್ವಹಿಸಿದಾಗ ಬೆಳಕು ಹೊರಹೊಮ್ಮುತ್ತವೆ. ಮಿಂಚುಳಗಳು ಯಾವುದೇ ಅತಿ ಕೆಂಪು ಅಥವಾ ಇನ್ಫ್ರಾರೆಡ್ ಅಥವಾ ನೇರಳಾತೀತ ಅಂದರೆ ಅಲ್ಟ್ರಾವಯೋಲೆಟ್ ಫ್ರೀಕ್ವೆನ್ಸಿಗಳಿಲ್ಲದೆ ಶೀತ ಬೆಳಕನ್ನು ಅಂದರೆ ಶಾಖ ಉತ್ಪನ್ನವಾಗುವಂಥ ಅಥವಾ ಕಡಿಮೆ ಶಾಖ ಉತ್ಪನ್ನವಾಗುವಂಥ ಬೆಳಕನ್ನು ಹೊರಸೂಸುತ್ತವೆ. ಆ ಬೆಳಕು 510 ರಿಂದ 670 ನ್ಯಾನೋಮೀಟರ್ ತರಂಗಾಂತರಗಳೊಂದಿಗೆ ಹಳದಿ, ಹಸಿರು ಅಥವಾ ತಿಳಿ ಕೆಂಪು ಬಣ್ಣದ್ದಾಗಿರಬಹುದು. ಪೂರ್ವ ಅಮೆರಿಕದ ಕೆಲವು ಪ್ರಭೇದಗಳು ದೂರದಿಂದ ನೋಡಿದಾಗ ಮಂದವಾಗಿ ಹೊಳೆಯುವ ನೀಲಿ ಪ್ರೇತದಂತಹ ಮತ್ತು ಕಡಿಮೆ ಬೆಳಕಿನ ಸ್ಥಿತಿಯಲ್ಲಿ ಬಿಳಿ ಮಿಶ್ರಿತ ನೀಲಿ ಬೆಳಕನ್ನು ಹೊರಸೂಸುವಂತೆ ತೋರುತ್ತವೆ. ಆದರೆ ಹತ್ತಿರದಿಂದ ಗಮನಿಸಿದಾಗ ಅವುಗಳ ಹೊಳಪು ಪ್ರಕಾಶಮಾನವಾದ ಹಸಿರು ಬಣ್ಣದ್ದಾಗಿರುತ್ತದೆ. ಅವುಗಳಲ್ಲಿ ನೀಲಿ ಛಾಯೆಯ ಪ್ರಕಾಶಮಾನವಾದ ಬೆಳಕಿನಲ್ಲಿ ಒಂದು ರೀತಿ, ಕಡಿಮೆ ಬೆಳಕಿನಲ್ಲಿ ಬೇರೊಂದು ರೀತಿ ಕಾಣುವ ಪುರ್ಕಿಂಜೆ ಪರಿಣಾಮ ಎಂದು ಕರೆಯುವ ಒಂದು ಪರಿಣಾಮದ ಕಾರಣದಿಂದಾಗಿರಬಹುದು ಎನ್ನಲಾಗಿದೆ. ಈ ಮಿಂಚುಳಗಳ ಲೂಸಿಫೆರಸ್ ಅನ್ನು ಅಪರಾಧ ಪತ್ತೆ ವಿಜ್ಞಾನ ಅಂದರೆ ಫೆರೆನ್ಸಿಕ್ ಸೈನ್ಸ್ನಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಉಪಯೋಗಿಸಲಾಗುತ್ತದೆ. ಈ ಮಿನುಗುವ ಮಿಂಚುಳಗಳ ಇನ್ನೊಂದು ಗಮನಿಸಬೇಕಾದ ವಿಶೇಷವೆಂದರೆ ಈ ಹುಳಗಳ ಗುಂಪು ಸೇರಿದಾಗ ತಮ್ಮ ಮಿನುಗುವಿಕೆಯನ್ನ ಏಕಕಾಲದಲ್ಲಿ ಸಂಭವಿಸುವಂತೆ ಮಾಡುವುದು, ಅಂದರೆ ಸಿಂಕ್ರೋನೈಸ್ ಮಾಡುವುದು. ಅದರಲ್ಲೂ ಮಲೇಷ್ಯಾದ ಕಾಡುಗಳು, ನದಿಯ ದಡಗಳಲ್ಲಿ ಈ ಮಿಂಚುಳಗಳ ಗುಂಪು ತಮ್ಮ ಬೆಳಕಿನ ಹೊರಸೂಸುವಿಕೆಯನ್ನು ನಿಖರವಾಗಿ ಏಕಕಾಲಕ್ಕೆ ಮಾಡುತ್ತವೆ. ಫಿಲಿಪೈನ್ಸ್ನ ಡೊನ್ಸಲ್ ಪಟ್ಟಣದಲ್ಲಿ ವರ್ಷಪೂರ್ತಿ ಈ ರೀತಿ ನಡೆದುಕೊಳ್ಳುವ ಸಾವಿರಾರು ಮಿಂಚುಳಗಳನ್ನು ಕಾಣಬಹುದು. ಜೂನ್ನ ಮೊದಲ ವಾರದಲ್ಲಿ ಅಮೆರಿಕದ ಎಲ್ಕ್ಮಾಂಟ್ನ ಟೆನ್ನೆಸಿ ಬಳಿ ಇರುವ ಗ್ರೇಟ್ ಸ್ಮೋಕೀಸ್ ಮೌಂಟೇನ್ನಲ್ಲಿ ವಾರ್ಷಿಕವಾಗಿ ಮಿಂಚುಳಗಳು ಏಕಕಾಲದಲ್ಲಿ ಬೆಳಕು ಹೊರಸೂಸುವುದನ್ನು ಅತ್ಯಂತ ಪ್ರಸಿದ್ಧ ದೃಶ್ಯಗಳಲ್ಲಿ ಒಂದಾಗಿವೆ. ಇದೇ ಕಾರಣಕ್ಕೆ ದಕ್ಷಿಣ ಕರೋಲಿನಾದ ಕಾಂಗರಿ ರಾಷ್ಟ್ರೀಯ ಉದ್ಯಾನವನ ಕೂಡ ಪ್ರಸಿದ್ಧಿಯಾಗಿದೆ. ಇವುಗಳ ವಿಕಾಸವು ಕೂಡ ಆಶ್ಚರ್ಯಕರ. ಮ್ಯಾನ್ಮಾರ್ನಲ್ಲಿ ಸಿಕ್ಕಿರುವ ಈ ಹುಳಗಳ ಉಪಕುಟುಂಬಕ್ಕೆ ಸೇರಿದ ಮತ್ತು ಬೆಳಕನ್ನು ಹೊರಸೂಸುವ ಹುಳಗಳ ಪಳೆಯುಳಿಕೆಯ ಆಧಾರದ ಮೇಲೆ ಈ ಹುಳಗಳು 99 ಮಿಲಿಯನ್ ವರ್ಷಗಳಷ್ಟು ಹಿಂದೆಯೇ ವಿಕಸನಗೊಂಡಿದ್ದವು ಎಂದು ಹೇಳಲಾಗಿದೆ. ಪಳೆಯುಳಿಕೆಯಲ್ಲೂ ಬೆಳಕನ್ನು ಹೊರಸೂಸುವ ಅಂಗವು ಸ್ಪಷ್ಟವಾಗಿ ಕಂಡುಬರುತ್ತದೆ ಎನ್ನಲಾಗಿದೆ. ಅನುವಂಶೀಯ ಧಾತುವಿನ ಆಧಾರದ ಮೇಲೆ ಇವುಗಳು ಹೊರಸೂಸುವ ಬೆಳಕಿನ ಬಣ್ಣವು ಹಸಿರಾಗಿದ್ದಿತ್ತು ಎಂದು ಊಹಿಸಲಾಗಿದೆ. ವಿಶ್ವದಾದ್ಯಂತ ನಡೆದಿರುವ ಸಮೀಕ್ಷೆಗಳ ಪ್ರಕಾರ ಈಚೆಗೆ ಈ ಮಿಂಚುಳಗಳ ಸಂತತಿ ಕ್ಷೀಣಿಸುತ್ತಿದೆ. ಬೆಳಕಿನ ಮಾಲಿನ್ಯ, ಕೀಟನಾಶಕ ಬಳಕೆ, ಆವಾಸ ಸ್ಥಾನದ ನಷ್ಟ ಮತ್ತು ಹವಾಮಾನ ಬದಲಾವಣೆ ಸೇರಿದಂತೆ ಇನ್ನಿತರ ಅನೇಕ ಅಂಶಗಳು ಇದಕ್ಕೆ ಕಾರಣವೆಂದು ಹೇಳಲಾಗುತ್ತಿದೆ. ಶೀಘ್ರವಾಗಿ ಬೆಳೆಯುತ್ತಿರುವ ಮಿಂಚುಳಗಳ ಪ್ರವಾಸೋದ್ಯಮವು ಒಂದು ಮುಖ್ಯ ಕಾರಣವೆನ್ನಲಾಗಿದೆ. ಕೀಟನಾಶಕದಲ್ಲಿರುವ ರಾಸಾಯನಿಕಗಳು ಇವುಗಳಿಗೆ ನೇರವಾಗಿ ಹಾನಿ ಉಂಟು ಮಾಡುವುದಲ್ಲದೆ ಇವುಗಳ ಆವಾಸ ಸ್ಥಾನವನ್ನು ಕೆಡಿಸುತ್ತದೆ. ತಮ್ಮ ಸಂತತಿಯ ವೃದ್ಧಿಗೆ ಬೆಳಕನ್ನು ಹೊರಸೂಸುವ ಮೂಲಕ ಪ್ರಣಯ ಸಂಕೇತವನ್ನು ಇವುಗಳು ನೀಡುವುದರಿಂದ ಕೃತಕ ಬೆಳಕಿನ ಮಾಲಿನ್ಯವು ಅದನ್ನು ಅಡ್ಡಿಪಡಿಸಿ ಅವುಗಳ ಸಂತತಿಯ ವೃದ್ಧಿ ಕಡಿಮೆಯಾಗುತ್ತದೆ ಎನ್ನಲಾಗಿದೆ. ಆದ್ದರಿಂದ ರಾತ್ರಿಯಲ್ಲಿ ಕೃತಕ ಬೆಳಕನ್ನು ಕಡಿಮೆ ಮಾಡುವುದು ಅಥವಾ ಮಿತಿಗೊಳಿಸುವುದು, ಆವಾಸ ಸ್ಥಾನಗಳನ್ನು ಮರುಸ್ಥಾಪಿಸುವುದು ಮತ್ತು ಅನಗತ್ಯ ಕೀಟನಾಶಕ ಬಳಕೆಯನ್ನ ನಿಲ್ಲಿಸುವುದು ಅಗತ್ಯವಾಗಿದೆ ಎಂದು ಪರಿಣಿತರ ವರದಿಗಳು ಹೇಳುತ್ತವೆ. ಶತಮಾನಗಳಿಂದ ಮಾನವ ಸಂಸ್ಕೃತಿಯಲ್ಲಿ ಈ ಮಿಂಚುಳಗಳು ಹಾಸುಹೊಕ್ಕಾಗಿವೆ. ಅನೇಕ ದೇಶಗಳಲ್ಲಿ ಇದರ ಹೊರಹೊಮ್ಮುವಿಕೆಯು ಋತುಗಳ ಬದಲಾವಣೆಯನ್ನು ಸೂಚಿಸುತ್ತವೆ. ಇನ್ನು ಕೆಲವು ಪಾಶ್ಚಾತ್ಯ ಸಂಸ್ಕೃತಿಗಳಲ್ಲಿ ಈ ಹುಳಗಳ ಮಿಂಚುವಿಕೆ ಜೀವನದ ಹಲವಾರು ಅಂಶಗಳ ಪ್ರತಿಬಿಂಬಕಗಳಾಗಿವೆ. ಇನ್ನು ಕೆಲವು ದೇಶಗಳ ಹಿರಿಯರು ಈ ಮಿಂಚುಳಗಳು ಕಾಣಿಸಿಕೊಂಡ ನಂತರ ಸಿರಿಧಾನ್ಯ ಬಿತ್ತನೆ ಮತ್ತು ಬಾರ್ಲಿಯ ಕೊಯ್ಲು ಮಾಡಲು ಸಲಹೆ ನೀಡುತ್ತಿದ್ದರು ಎನ್ನಲಾಗಿದೆ.
ಈ ರೀತಿ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದಾಗಿರುವ ಈ ಮಿಂಚುಳಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಆಗಿದೆ.